ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಅಧಿಕ ಮಾಸ ಅಮಾವಾಸ್ಯೆ ಯಾವತ್ತು, ಹಾಗೆ ಈ ಅಮಾವಾಸ್ಯೆಯ ವಿಶೇಷತೆ ಏನು, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸಿಕೊಡ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ಚೈತ್ರ ವೈಶಾಖ ಜ್ಯೇಷ್ಠ ಮಾಸ ಬರಬೇಕಾಗಿತ್ತು, ಆದರೆ ಈ ವರ್ಷ ಅಧಿಕ ಜ್ಯೇಷ್ಠ ಮಾಸ ಬಂದಿದೆ. ಈ ವರ್ಷ ಅಧಿಕ ಮಾಸ ಬಂದಿರೋದ್ರಿಂದ, ಅದರಲ್ಲೂ ಆ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಬಂದಿರೋದ್ರಿಂದ ಜ್ಯೇಷ್ಠ ಮಾಸವನ್ನು ನಾವು 2 ಬಾರಿ ಆಚರಣೆ ಮಾಡಬೇಕಾಗತ್ತೆ. ಒಂದನ್ನು ಅಧಿಕ ಜ್ಯೇಷ್ಠ ಮಾಸ ಅಂತ, ಹಾಗೆ ಮತ್ತೊಂದನ್ನು ಜ್ಯೇಷ್ಠ ಮಾಸ ಅಂತ. ಹಾಗಾಗಿಯೇ ಈ ಅಮಾವಾಸ್ಯೆಯನ್ನು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರಿತೀವಿ. ಜೊತೆಗೆ ಈ ಅಮಾವಾಸ್ಯೆ ಎಂದು ಶನಿ ಜಯಂತಿ ಕೂಡ ಇರೋದ್ರಿಂದ ಇದು ಬಹಳನೇ ವಿಶೇಷವಾದಂಥ ಅಮಾವಾಸ್ಯೆ ಅಂತ ಹೇಳ್ಬೋದು. ಶನಿದೇವ ಹುಟ್ಟಿದಂಥ ದಿನವಾದ್ದರಿಂದ ಇದನ್ನು ಶನಿ ಜಯಂತಿ ಅಂತಲೂ ಕೂಡ ನಾವು ಕರಿತೀವಿ. ಈ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದಾನೇ ನಮಗೆ ಅಧಿಕ ಮಾಸ ಆರಂಭವಾಗುತ್ತೆ. 1 ತಿಂಗಳಿಗೆ ಕಾಲ ನಾವು ಅಧಿಕ ಮಾಸವನ್ನು ಆಚರಣೆ ಮಾಡಬೇಕು. ತುಂಬಾ ವಿಶೇಷವಾದಂಥ ಮಾಸ ಇದು. ಅಧಿಕ ಮಾಸ ಪುರುಷೋತ್ತಮ ಮಾಸ ಅಂತ ಕೂಡ ಕರಿತೀವಿ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಇದು. ಹಾಗಾಗಿ ಬನ್ನಿ, ಈ ಅಧಿಕ ಅಮಾವಾಸ್ಯೆ ಯಾವತ್ತು ಬಂದಿದೆ, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಮೇ 16ನೇ ತಾರೀಕು ಶನಿವಾರದ ದಿವಸ ಬಂದಿದೆ. ಇನ್ನು ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಮೇ 16ನೇ ತಾರೀಕು ಶನಿವಾರದ ದಿವಸ ಬೆಳಗಿನ ಜಾವ 5:11 ಆರಂಭವಾಗಿ ಮೇ 17ನೇ ತಾರೀಕು ಭಾನುವಾರದ ದಿವಸ ಬೆಳಗಿನ ಜಾವ 1:30 ಅಂತ್ಯವಾಗುತ್ತೆ. ಹೆಚ್ಚಿನ ಪ್ರಮಾಣದ ಅಥವಾ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ತಿಥಿ ನಮಗೆ ಮೇ 16ನೇ ತಾರೀಕು ಶನಿವಾರ ಅಂದರೆ, ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಮೇ 16ನೇ ತಾರೀಕು ಶನಿವಾರದ ದಿವಸನೇ ಬಂದಿರೋದ್ರಿಂದ ನಾವು ಶನಿ ಜಯಂತಿ ಹಾಗೆ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯನ್ನು ಮೇ 16ನೇ ತಾರೀಕು ಶನಿವಾರದ ದಿವಸನೇ ಆಚರಣೆ ಮಾಡಬೇಕಾಗಿದೆ. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ, ಬೆಳಿಗ್ಗೆ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ. ತುಂಬಾ ಶ್ರೇಷ್ಠ ಅನ್ನೋರು 5:30ಯಿಂದ 6:30 ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಬೋದು. ಅಥವಾ ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ಬೋದು. ಸಂಜೆ 5:30ಯಿಂದ 7:30 ಒಳಗಡೆ ಅಥವಾ ಆವತ್ತಿನ ದಿವಸ ಪೂರ್ತಿಯಾಗಿ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನೀವು ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಕೂಡ ಪೂಜೆ ಮಾಡಿದ್ರೂ ನಡೆಯುತ್ತೆ. ಇನ್ನು ಈ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ದಿವಸ ಶನಿ ಜಯಂತಿ ಕೂಡ ಬಂದಿರೋದ್ರಿಂದ ನೀವು ಶನಿ ಮಹಾತ್ಮನವನ್ನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ, ಹಾಗೆ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿದರೆ ಅಥವಾ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಟ್ಟಿದ್ರೆ ತುಂಬಾ ಒಳ್ಳೆಯದು. ಅಥವಾ ಆವತ್ತಿನ ದಿವಸ ಎಳ್ಳು ಬತ್ತಿ ಹಾಗೆ ದೀಪವನ್ನು ಹಚ್ಚಿದ್ರೂ ನಡೆಯುತ್ತೆ. ಮನೆಯಲ್ಲೂ ಕೂಡ ನೀವು ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಬಹುದು ಅಥವಾ ದೇವಸ್ಥಾನಕ್ಕೆ ಎಳ್ಳು ಬತ್ತಿಯನ್ನು ಹಚ್ಚಿ ಬರ್ಬೋದು. ಇನ್ನು ಮನೆಯಲ್ಲಿ ಸರಳವಾಗಿ ನೀವು ಪ್ರತಿ ತಿಂಗಳು ಅಮಾವಾಸ್ಯೆಯ ಪೂಜೆಯನ್ನು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿದರೆ ಸಾಕಾಗುತ್ತೆ. ವಿಶೇಷ ಪೂಜೆ ಏನು ಮಾಡುವಂಥ ಅಗತ್ಯ ಇಲ್ಲ. ಇನ್ನು ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ಅಧಿಕ ಮಾಸ ಆರಂಭವಾಗುತ್ತೆ. ಹಾಗಾಗಿ ಅಧಿಕ ಮಾಸದಲ್ಲಿ ವಿಶೇಷವಾಗಿ ವಿಷ್ಣು ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ. ಅಧಿಕ ಮಾಸದಲ್ಲಿ ಪ್ರತಿದಿನವೂ 33 ರಂಗೋಲಿಗಳನ್ನು ಹಾಕಿ 33 ದೀಪಗಳನ್ನು ಹಚ್ಚಿದರೆ, ಅದರಲ್ಲೂ ತುಪ್ಪದ ದೀಪಗಳನ್ನು ಹಚ್ಚಿದರೆ ವಿಶೇಷ ಫಲಗಳನ್ನು ಪಡಿಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಯಾವತ್ತು, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.